ಇಫ್ ದ ಸ್ಯಾಲ್ರಿ ಆಫ್ ಅ ವರ್ಕರ್ ಈಸ್ ಇನ್ಕ್ರೀಸ್ ಬೈ 10%, ದೇರ್ ಆಫ್ಟರ್ ಇಟ್ ಈಸ್ ರೆಡ್ಯೂಸ್ ಬೈ 10%, ವಾಟ್ ವಾಸ್ ದ ಚೇಂಜ್ ಇನ್ ಈ ಸ್ಯಾಲ್ರಿ ಅಂತ ಕೇಳಿದ್ದಾನೆ. ಸೊ ಇನ್ಕ್ರೀಸ್ ಬೈ 10%, ರೆಡ್ಯೂಸ್ ಬೈ 10% ಅಂದರೆ ಡಿಕ್ರೀಸ್ ಬೈ 10% ಅಂತ ತಗೋಬೋದು. ಸೊ ಈ ಥರ ಇದ್ದಾಗ ಫಾರ್ಮುಲಾ x/10² ಇವೆರಡು ಸೇಮ್ ಇರಬೇಕು. 10 12 ಇದ್ರೆ ಆಗಲ್ಲ. 10 ಇನ್ಕ್ರೀಸು ಡಿಕ್ರೀಸ್ ಅಂತ ಬಂತು ಅಂದರೆ ಈ ಫಾರ್ಮುಲಾ ಹಾಕಿ, ಈ ಫಾರ್ಮುಲಾ ಹಾಕಿದ್ಮೇಲೆ ಆನ್ಸರು ಡಿಕ್ರೀಸ್ ಅಂತಲೇ ಬರುತ್ತೆ, ಡಿಕ್ರೀಸ್ ಅಂತಲೇ ಬರೀಬೇಕು. ಸೊ ಎಕ್ಸ್ ಇರೋದಕ್ಕೆ 10 ಅಂತ ಹಾಕ್ತೀನಿ. 10/10² 10 ಕ್ಯಾನ್ಸಲ್, 1² ಅಂತಂದರೆ 1 ಅಂದರೆ 1% ಈ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ 1% ಡಿಕ್ರೀಸ್ ಅಂತಲೇ ಬರುತ್ತೆ. ಸೊ ವಾಟ್ ಈಸ್ ದ ಚೇಂಜ್ ಇನ್ ಸ್ಯಾಲ್ರಿ ಅಂದರೆ 1% ಡಿಕ್ರೀಸ್ ಆಯಿತು ಅಂತ. ಯಾಕಂತಂದರೆ ಈ ಥರ ಇನ್ಕ್ರೀಸ್ ಬೈ 10% ಡಿಕ್ರೀಸ್ ಬೈ 10% ಅಂತ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಿದಾಗ ಆನ್ಸರು 1% ಡಿಕ್ರೀಸ್ ಅಂತಲೇ ಬರುತ್ತೆ.